ಓಂ ಗುರುಭ್ಯೋ ನಮಃ ಗಣೇಶಾಯ ನಮಃ ಶ್ರೀಕೃಷ್ಣಾಯ ನಮಃ. ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸಮಸ್ತ ವೀಕ್ಷಕರಿಗೆ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮದೇನೇ ಸಮಸ್ಯೆ ಇದ್ದರೂ ಕಮೆಂಟ್ಸಲ್ಲಿ ಹಾಕಿ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇವತ್ತು ಮೇಷರಾಶಿ ಅಕ್ಟೋಬರ್ ತಿಂಗಳ ಭವಿಷ್ಯವಾಣಿಯನ್ನು ನೋಡೋಣ. ಅಕ್ಟೋಬರ್ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ಮನೆಯನ್ನು ಚೇಂಜ್ ಮಾಡ್ತಾ ಇದೆ ಅಂತ ನೋಡೋಣ. ಮೊದಲಿಗೆ ಸೂರ್ಯ 12ನೇ ತಾರೀಕುವರೆಗೂ ಕನ್ಯಾ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ. ನಂತರ ಸೂರ್ಯ ಅಕ್ಟೋಬರ್ 12ನೇ ತಾರೀಕಿಗೆ ತುಲಾ ರಾಶಿಗೆ ಬರ್ತಾನೆ. ತುಲಾ ರಾಶಿಗೆ ಬಂದಾಗ ಅದನ್ನು ಸಂಕ್ರಮಣ ಅಂತೀವಿ. ಅಂದರೆ ತುಲಾ ಸಂಕ್ರಮಣ, ಪ್ರತಿ ತಿಂಗಳಿಗೆ ಒಂದೊಂದು ಸಂಕ್ರಮಣ ಬರುತ್ತೆ. ಈ ಸಂಕ್ರಮಣ ಆದಾಗ ಮೇಷರಾಶಿ ಮೇಲೆ ಆಗೋ ಬದಲಾವಣೆಗಳು ಏನೇನು ಅಂದರೆ, ಬಿಸ್ನೆಸ್ಸಲ್ಲಿ ತುಂಬ ಪ್ರಗತಿ ಆಗುತ್ತೆ. ನಿಂತೋಗಿರೋ ಕೆಲಸಗಳೆಲ್ಲ ಮುಂದುವರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಪ್ರಗತಿ ಕಾಣುತ್ತೆ. ಆದರೆ ತುಂಬ ತಾಳ್ಮೆಯಿಂದ ಇರಬೇಕು. ಬಿಸ್ನೆಸ್ಸಲ್ಲಿ ಸಕಾರಾತ್ಮಕ ಪ್ರಗತಿಯೇ ಇರುತ್ತೆ. ತುಂಬ ಪ್ರಮುಖ ಬದಲಾವಣೆಗಳು ಆಗೋದಿದೆ. ಇನ್ನು ಚಂದ್ರ ನಿಮ್ಮ ರಾಶಿ ಮೇಲೆ ತುಂಬ ಮಾನಸಿಕ ಒತ್ತಡವನ್ನು ಏರ್ತಾನೆ, ಆಯಿತಾ. ಇನ್ನು ಮಂಗಳ ಗ್ರಹ ವೃಶ್ಚಿಕ ರಾಶಿಗೆ 27ನೇ ತಾರೀಕು ಅಕ್ಟೋಬರ್ 2025ನೇ ತಾರೀಕರಂದು ಬರ್ತಾರೆ. ಬಂದಾಗ ಈ ಮೇಷರಾಶಿಯವ್ರಿಗೆ ಸ್ವಲ್ಪ ಹಿಂಜರಿಕೆ ಜಾಸ್ತಿ ಇತ್ತು ಇಷ್ಟು ದಿನ. ಅದು ಬಂದಾದಮೇಲೆ 27ನೇ ತಾರೀಕು ವೃಶ್ಚಿಕ ರಾಶಿ ಕುಜ ಬಂದಾದಮೇಲೆ ಧೈರ್ಯ ಜಾಸ್ತಿ ಆಗುತ್ತೆ. ತುಂಬ ಏನೇ ಮಾಡಬೇಕಂದ್ರೂ ಮುನ್ನುಗ್ತಾರೆ. ಆಮೇಲೆ ನಿಂತೋಗಿರೋ ಕೆಲಸಗಳೆಲ್ಲ ಮುನ್ನುಗ್ಗಿ ಅವರು ಪೂರ್ತಿ ಮಾಡ್ತಾರೆ. ಈ ಥರ ಇದರಿಂದ ಏನಾಗುತ್ತೆ, ಯಶಸ್ಸು, ಗೌರವ. ಆಮೇಲೆ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಈ ನಡುವೆ ತುಂಬ ಚೆನ್ನಾಗಿರಲಿಲ್ಲ. ಆದರೆ ಇನ್ನು ಮೇಲೆ ಇದರಿಂದಾಗಿ ಈ ಬದಲಾವಣೆಯಿಂದ ಆರ್ಥಿಕ ಪರಿಸ್ಥಿತಿನೂ ಸುಧಾರಿಸೋ ಥರ ಆಗಿಬಿಡುತ್ತೆ. ಉದ್ಯೋಗದಲ್ಲಿ ತುಂಬ ಚೆನ್ನಾಗಿ ಯಶಸ್ಸು ಸಿಗುತ್ತೆ ಅವರಿಗೆ. ಸಾಡೆ ಸಾತಿ ಒಂದು ಕಡೆ ಇದ್ರೂ ಕುಜ ಕೊಡುವ ಧೈರ್ಯದಿಂದ ಅವ್ರಿಗೆ ಎಲ್ಲ ಕೆಲಸಗಳಲ್ಲೂ ಧೈರ್ಯ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಧೈರ್ಯದಿಂದ ಎಲ್ಲ ಕೆಲಸಗಳು ನೀಟಾಗಿ ಮಾಡಿ ಮುಗಿಸ್ತಾರೆ ಅವರು. ನೆಕ್ಸ್ಟು ಬುಧ 24ನೇ ತಾರೀಕು ವೃಶ್ಚಿಕ ರಾಶಿಗೆ ಪ್ರವೇಶ ಆಗ್ತಾರೆ. ಆ ಪ್ರವೇಶದಿಂದ ವೃಶ್ಚಿಕ ರಾಶಿಯಲ್ಲಿ ಇರೋದ್ರಿಂದ ಆರ್ಥಿಕ ಬದಲಾವಣೆ ಜಾಸ್ತಿ ಆಗುತ್ತೆ. ಮನೆ ಪರಿಸ್ಥಿತಿ ಆಗಲಿ, ಮನಸ್ಸು ಪರಿಸ್ಥಿತಿ ಆಗಲಿ ತುಂಬ ಉತ್ತಮವಾಗಿ ನಡ್ಕೊಂಡು ಹೋಗುತ್ತೆ ಮೇಷರಾಶಿಯವ್ರಿಗೆ. ಇಷ್ಟು ದಿನ ತುಂಬ ಗೊಂದಲ ಪರಿಸ್ಥಿತಿ ಇದ್ದರು. ವಿದ್ಯಾರ್ಥಿಗಳಿಗೂ ಏನು ತಗೋಬೇಕು, ಏನು ಮಾಡಬೇಕು, ಏನು ಓದಬೇಕು ಅನ್ನೋದು ಒಂಥರ, ಅದೆಲ್ಲ ಒಂದು ಕನ್ಕ್ಲೂಷನ್ಗೆ ಬಂದುಬಿಡ್ತಾರೆ. ವಿದ್ಯಾರ್ಥಿಗಳಿಗಂತೂ 24ನೇ ತಾರೀಕು ನಂತರ ತುಂಬ ಉತ್ತಮವಾಗಿದೆ. ತುಂಬ ಚೆನ್ನಾಗಿ ಓದ್ತಾರೆ, ಓದಿನಲ್ಲಿ ಪ್ರಗತಿ, ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಪ್ರಗತಿ. ಒಟ್ಟಿನಲ್ಲಿ ಬುಧ ಚೇಂಜ್ ಆಗಬೇಕು, ವೃಶ್ಚಿಕ ರಾಶಿಗೆ ಬರಬೇಕು. ಆ ನಂತರನೇ ಮೇಷರಾಶಿಯವ್ರಿಗೆ ಎಲ್ಲ ಒಳ್ಳೆಯದಾಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಬರೋದು ಗುರು 18ನೇ ತಾರೀಕಿಗೆ ಕಟಕ ರಾಶಿಯಲ್ಲಿ ಬರ್ತಾರೆ. ಕಟಕ ರಾಶಿಯಲ್ಲಿ ಗುರು ತುಂಬ ಉಚ್ಚ ಸ್ಥಾನಕ್ಕೆ ಇರ್ತಾರೆ. ಆ ಉಚ್ಚ ಸ್ಥಾನ ಅಂದರೆ ಗುರು ಬಂದುಬಿಟ್ಟು ಧನಾಧಿಪತಿ. ಗುರು ಕೃಪೆ ಇತ್ತು ಅಂದರೆ ಜೀವನದಲ್ಲಿ ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಗುರು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಇವ್ರಿಗೆ ಕುಟುಂಬದಲ್ಲಿ ತುಂಬ ಬದಲಾವಣೆಗಳಾಗುತ್ತೆ. ಬಿಸ್ನೆಸ್ಸಲ್ಲೂ ಆಗುತ್ತೆ, ಕುಟುಂಬದಲ್ಲೂ ಆಗುತ್ತೆ. ಯಾಕಂದರೆ ಗುರು ತುಂಬ ಉಚ್ಚ ಸ್ಥಿತಿಯಲ್ಲಿರ್ತಾನೆ. ಕುಟುಂಬಸ್ಥರಿಂದ ತುಂಬ ಬೆಂಬಲ ಸಿಗುತ್ತೆ ಇವ್ರಿಗೆ. ಕುಟುಂಬದಲ್ಲಿ ಏನಾದರೂ ಮನಸ್ತಾಪ ಇದ್ದರೆ ಅದೆಲ್ಲ ಸರಿ ಹೋಗುತ್ತೆ. ಕುಟುಂಬದಲ್ಲಿ ತುಂಬ ಒಂದು ಒಳ್ಳೆ ಕಾರ್ಯಗಳು ನಡೆಯುತ್ತೆ, ಶುಭ ಕಾರ್ಯಗಳು ನಡೆಯುತ್ತೆ. ಒಟ್ಟಿಗೆ ಕುಟುಂಬಸ್ಥರ ಹತ್ರ ಇರೋದ್ರಿಂದ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ಇವ್ರಿಗೆ. ತುಂಬ ಆನಂದವಾಗಿರೋ ಸಮಯ ಇದು. ಆಮೇಲೆ ವಿದ್ಯಾರ್ಥಿಗಳಿಗೂ ಅಷ್ಟೇ, ಓದಿನಲ್ಲಿ ತುಂಬ ಹೆಚ್ಚು ಆಸಕ್ತಿ ಸಿಗುತ್ತೆ. ಯಾಕಂದರೆ ಗುರು ಅಲ್ವಾ, ಗುರು ಕೃಪೆ ಇವ್ರಿಗೆ ಸಿಗುತ್ತೆ. 4ನೇ ಮನೆ ಗುರು ತುಂಬ ಉಚ್ಚವಾಗಿರೋದ್ರಿಂದ ಓದಿನಲ್ಲಿ ತುಂಬ ಆಸಕ್ತಿ ಬರುತ್ತೆ ಇವ್ರಿಗೆ, ಮೇಷರಾಶಿ ವಿದ್ಯಾರ್ಥಿಗಳಿಗೆ.
ಆಮೇಲೆ ವೇಸ್ಟ್ ಖರ್ಚುಗಳು ಇಲ್ಲಿವರೆಗೂ ಏನೇನಾಗಿತ್ತೋ ಅದೆಲ್ಲ ನಿಲ್ಲುತ್ತೆ. ದುಡ್ಡನ್ನ ಹೇಗೆ ನಿಯಮಿತವಾಗಿ ಖರ್ಚು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಇವ್ರಿಗೆ. ತುಂಬ ವೇಸ್ಟ್ ಖರ್ಚು ಮಾಡ್ತಾಯಿದ್ರು ಇಷ್ಟು ದಿನ. ಅದೆಲ್ಲ ಗುರುವಿನ ಕೃಪೆಯಿಂದ ಚೆನ್ನಾಗಾಗುತ್ತೆ. ಚೆನ್ನಾಗಿ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮನಸ್ಸಿಗೂ ತುಂಬ ಆನಂದ ಇರುತ್ತೆ. ದಾನ ಧರ್ಮಗಳು ಮಾಡ್ತಾರೆ, ದೇವತಾ ಕಾರ್ಯಗಳನ್ನ ಮಾಡ್ತಾರೆ. ಗುರುವಿನ ಕೃಪೆಯಿಂದ ಇದೆಲ್ಲ ಆಗುತ್ತೆ. ಬಿಸ್ನೆಸ್ಸು ತುಂಬ ಚೆನ್ನಾಗಿ ನಡೆಯುತ್ತೆ. ವಿದ್ಯಾರ್ಥಿಗಳಿಗಂತೂ ಓದಿನಲ್ಲಿ ತುಂಬ ಆಸಕ್ತಿ ಬಂದು ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಗುರುವಿನಿಂದನೇ ಆಗ್ತಾ. ಈ ಸಾಡೆ ಸಾತಿ ಇದ್ರೂ ಗುರುವಿನ ಕೃಪೆ ಇರೋದ್ರಿಂದ ಇದೆಲ್ಲ ಸಮತೋಲನವಾಗಿ ನಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಶುಕ್ರ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರ್ತಾರೆ. ಆ ನೀಚ ಸ್ಥಿತಿ ಇರೋದ್ರಿಂದ ಕೆಲಸ ಏನೋ ಮುಂದುವರಿಯುತ್ತೆ, ಆದರೆ ಶುಕ್ರನಿಂದ ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲಿತಾಂಶ ಸಿಗುತ್ತೆ. ಅದು 6ನೇ ಮನೆ ಇರೋದ್ರಿಂದ ಆರೋಗ್ಯ ಸಮಸ್ಯೆಯಲ್ಲಿ ಹೆಚ್ಚಿನ ಗಮನ ಹರಿಸ್ಬೇಕಾಗುತ್ತೆ ಇವರು. ಆರೋಗ್ಯದಲ್ಲಿ ತುಂಬ ಏರ್ಪೇರಾಗುತ್ತೆ. ನರಗಳ ಮೇಲೆ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ, ನರದ್ದು ಸಂಬಂಧಪಟ್ಟ ಪ್ರಾಬ್ಲಮ್ಸು. ವ್ಯಾಪಾರದಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ನೀವು ಶುಕ್ರ ಶಾಂತಿ ಮಾಡಿಕೊಂಡ್ರೆ ಎಲ್ಲ ನೀಟಾಗಿ ಸರಿ ಹೋಗುತ್ತೆ. ಬಟ್ ವ್ಯಾಪಾರದಲ್ಲಿ ತುಂಬ ಮಿಶ್ರ ಫಲ ಅಂತ ತೋರಿಸ್ತಾ ಇದೆ ಮೇಷರಾಶಿಯಲ್ಲಿ. ಯಾಕಂದರೆ ಅವ್ರಿಗೆ 6ನೇ ಮನೆ ಕನ್ಯಾ ರಾಶಿ ಆಗುತ್ತೆ. ಕನ್ಯಾ ರಾಶಿಗೆ 9ನೇ ತಾರೀಕು ಶುಕ್ರ ಬರೋದ್ರಿಂದ ಆ ಕನ್ಯಾ ರಾಶಿಯಲ್ಲಿ ನೀಚ ಶುಕ್ರ ಕೊಡುವಂಥ ಫಲಿತಾಂಶಗಳಿವು. ಆದರೆ ಗುರು ಇರೋದ್ರಿಂದ ಇದೆಲ್ಲ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆದ್ರೂ ಇವ್ರದ್ದು ಪ್ರಭಾವ ಸ್ವಲ್ಪ ಅಂತ ಇರುತ್ತಲ್ವ, ಈ ಫಲಿತಾಂಶಗಳು ಸಿಗುತ್ತೆ. ನೆಕ್ಸ್ಟ್ ಬರೋದು ಷಣ್ಮಾತ್ಮ ಸ್ವಾಮಿ. ಇವಾಗ ಸಾಡೆ ಸಾತಿ ನಡೀತಾ ಇದೆ. ಯಾಕಂದರೆ 12ನೇ ಮನೆ ಮೀನ ರಾಶಿಯಲ್ಲಿ ಷಣ್ಮಾತ್ಮ ಸ್ವಾಮಿ ಇರೋದು. ಇದರಿಂದ ತುಂಬ ಮನಸ್ಸಿಗಾಗಲಿ ವ್ಯವಹಾರಕ್ಕಾಗಲಿ ಇಷ್ಟು ದಿನ ತುಂಬ ನೋವು ಕೊಟ್ಟಿದ್ದೀರ. ಸಾಡೆ ಸಾತಿ ಅಂದ್ರೇ ಹಾಗೆ, ಯಾರು ಕಷ್ಟ ಬೀಳ್ತಾರೆ ಅವರಿಗೆ ಫಲ ಕೊಡುವ ಸಮಯ ಇದು. ಯಾಕಂದರೆ ನ್ಯಾಯಾಧೀಶನ ಥರ ಷಣ್ಮಾತ್ಮ ಸ್ವಾಮಿ. ಇದರಿಂದ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ತುಂಬ ಒಳ್ಳೆ ಫಲಗಳು ಸಿಗೋದು. ಯಾರು ಸೋಂಬೇರಿಯಾಗಿರ್ತಾರೆ ಅವರಿಗೆ ಅವಮಾನ, ನಷ್ಟ ಆಗೋದು ಬಿಸ್ನೆಸ್ಸಲ್ಲಿ ಇದೆಲ್ಲ ಇರುತ್ತೆ. ಯಾರು ಕಷ್ಟ ಬಿದ್ದು ಕೆಲಸ ಮಾಡ್ತಾರೆ ಅವ್ರಿಗೆ ತುಂಬ ಒಳ್ಳೆ ರಿಸಲ್ಟ್ಗಳು ಬರೋವಂಥ ಸಮಯ. ಅಂದರೆ ನ್ಯಾಯವಾಗಿ ನೀನು ಕೆಲಸ ಮಾಡು, ರಿಸಲ್ಟ್ ತಗೋ ಅನ್ನೋ ಪದ್ಧತಿ ಷಣ್ಮಾತ್ಮ ಸ್ವಾಮಿದು. ಸೊ ಇವ್ರು ಸಾಡೆ ಸಾತಿಯಲ್ಲಿರೋದ್ರಿಂದ ನೀವು ತುಂಬ ಕಷ್ಟ ಬೀಳಬೇಕಾಗಿರೋ ಸಮಯ ಇದು, ಆಯಿತಾ. ಕಷ್ಟ ಬಿದ್ದರೆ ನಿಮಗೇನು ಪ್ರಾಬ್ಲಮ್ ಆಗಲ್ಲ. ಎಷ್ಟು ಕಷ್ಟ ಬೀಳ್ತೀರೋ ಅಷ್ಟು ಒಳ್ಳೆಯ ಫಲಿತಾಂಶಗಳು ನಿಮ್ಮದಾಗಲಿದೆ. ಇನ್ನು ನೆಕ್ಸ್ಟು ಕೇತುದು. ರಾಹು 11ನೇ ಮನೆಗೆ ಸಂಚಾರ ಆಗಿಬಿಟ್ಟಿದ್ದಾರೆ ಆಲ್ರೆಡಿ. 5ನೇ ಮನೇಲಿ ಕೇತು ಇದ್ದಾರೆ. ಇದು ಒಂಥರ ಡಿಸಿಷನ್ ಮೇಕಿಂಗ್ ಟೈಮ್. ಇದು ನಿರ್ಧಾರ ತಗೊಳ್ಳೋವಂಥ ಟೈಮ್. ತಗೊತೀರಾ ಏನು ಅಂತ. ಕೇತು 5ನೇ ಮನೇಲಿ ಬಂತು ಅಂದರೆ ನಿಮ್ಮ ಮಾತುಗಳು ತುಂಬ ಕಠೋರವಾಗಿರುತ್ತೆ. ಅಂದರೆ ನಿಮ್ಮ ಡಿಸಿಷನ್ ರೈಟ್ ಇರುತ್ತೆ, ಬಟ್ ಹೇಳೋ ರೀತಿ ತುಂಬ ಏನಂತಾರೆ, ತುಂಬ ಕಠೋರವಾಗಿರುತ್ತೆ. ಆ ಕಠೋರವಾಗಿರೋ ಮಾತು ಜನರಿಗೆ ಇಷ್ಟ ಆಗಲ್ಲ. ಅದರಿಂದ ನಿಮಗೆ ಸಂಬಂಧದಲ್ಲಿ, ಕುಟುಂಬದಲ್ಲಿ ಬಿರುಕು ಬೀಳೋವಂಥ ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ. ಸೊ ನೀವೇನು ಮಾಡಬೇಕು, ಏನೇ ಮಾತಾಡಬೇಕು ಅಂದ್ರೂ ಅದು ಎಷ್ಟೇ ಇರೋ ಮಾತಾದ್ರೂ ನೀವು ಸ್ವೀಟಾಗಿ ಹೇಳೋದು ಕಲ್ತ್ಕೋಬೇಕು. ಯಾಕಂದರೆ ಕೇತು 5ನೇ ಮನೆ ಅಂದರೆ ನಿಮಗೆ ಕಠೋರವಾಗಿರೋದೇ ಹೇಳ್ತಾನೆ ಅವನು, ಸ್ವೀಟಾಗಿ ಮಾತಾಡೋಕ್ಕೆ ಬಿಡಲ್ಲ, ಆಯಿತಾ. ಹಾಗಾಗಿ ನೀವು ಯೋಚನೆ ಮಾಡಿ ತುಂಬ ತಾಳ್ಮೆಯಿಂದ ಇರಬೇಕು. ತಾಳ್ಮೆ ಕೆಡುತ್ತಿಲ್ಲಿ. ಯಾಕಂದರೆ ಒಂದು ಕಡೆ ಸಾಡೆ ಸಾತಿ, ಇನ್ನೊಂದು ಕಡೆ 5ನೇ ಮನೆ ಕೇತು, ಇನ್ನೊಂದು ಕಡೆ 11ನೇ ಮನೆ ರಾಹು, ಈ ಥರ ಎಲ್ಲ ನೀಚ ಶುಕ್ರ, ಈ ಥರ ಇರೋ ಟೈಮಲ್ಲಿ ನೀವು ಸ್ವೀಟಾಗಿ ಮಾತಾಡೋ ಅಂದರೆ ಆಗಲ್ಲ. ಬಟ್ ನೀವು ತಾಳ್ಮೆಯಿಂದ ಯೋಚನೆ ಮಾಡಿ ಒಂದೊಂದು ಮಾತನ್ನು ಯೋಚನೆ ಮಾಡಿ ಮಾತಾಡೋ ಅಂಥ ಟೈಮ್ ಇದು, ಆಯಿತಾ. ತುಂಬ ಕೆಲಸಗಳು ಯಾವ್ದ್ಯಾವ್ದು ನಿಂತಿರ್ತವೆ ಅಂದರೆ ಆಯಿತು ಅರ್ಧಕ್ಕೆ ನಿಂತುಬಿಟ್ಟಿರ್ತವೆ. ಆ ಕೆಲಸಗಳೆಲ್ಲ ನಿಮಗೆ ಪೂರ್ಣ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ್ದು ಅರ್ಧಕ್ಕೆ ನಿಂತಿರುತ್ತೆ, ಏನೋ ಒಂದು ಸೈನ್ ಆಗಿರಲ್ಲ, ಅಥವಾ ನೀವೇ ಏನಕ್ಕೋ ಕೈ ಹಾಕಿ ಅರ್ಧದಲ್ಲೇ ಬಿಟ್ಬಿಟ್ಟಿರ್ತೀರ, ಈ ಥರ ಕೆಲಸಗಳೆಲ್ಲ ನಿಮ್ಮದು ಪೂರ್ಣ ಆಗ್ತಾ ಹೋಗುತ್ತೆ. ಆ ಟೈಮ್ ಇದು, ಆಯಿತಾ. ಉದ್ಯೋಗದಲ್ಲೂ ಅಷ್ಟೇ. ಅಂದರೆ ಬಿಸ್ನೆಸ್ಸಲ್ಲಿ
ಮೇಲಧಿಕಾರಿಗಳು ಅಥವಾ ನಿಮ್ಮ ಜೊತೆ ಕೆಲಸ ಮಾಡೋರ್ದು ತುಂಬ ಬೆಂಬಲ ಸಿಗುತ್ತೆ ನಿಮಗೆ. ಯಾವಾಗ ನೀವು ತಾಳ್ಮೆಯಿಂದ ಇದ್ದಾಗ ಮಾತ್ರ. ಇನ್ನೊಂದು ನೀವು ಕಷ್ಟ ಬೀಳ್ತೀನಿ, ಸಿನ್ಸಿಯರಾಗಿ ವರ್ಕ್ ಮಾಡ್ತೀನಿ ಅಂದಾಗ ಮಾತ್ರನೇ ಈ ಥರ ಸಪೋರ್ಟ್ಸು ಸಿಗೋದು. ನೀವು ಕೆಲಸನೇ ಮಾಡಲ್ಲ ಅಂದಾಗ ಇವೆಲ್ಲ ರಿವರ್ಸ್ ಆಗ್ತವೆ, ಆಯಿತಾ? ಆಮೇಲೆ ತುಂಬ ಶಾಂತಿಯಿಂದ ಇರಬೇಕು ನೀವು, ಇಲ್ಲ ಅಂದರೆ ತುಂಬ ನಷ್ಟ ಆಗುತ್ತೆ. ಆಮೇಲೆ ಮೇಷರಾಶಿಯವ್ರಿಗೆ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ತುಂಬ ರಹಸ್ಯವಾಗಿರೋವಂಥ ಒಂದು ವಿಷಯಗಳಲ್ಲಿ ಆಸಕ್ತಿ ಸ್ಟಾರ್ಟ್ ಆಗುತ್ತೆ. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು, ಬಟ್ ಡಿಪೆಂಡ್ ಅಪಾನ್ ಯುವರ್ ಹಾರೋಸ್ಕೋಪ್. ಇದು ನೋಡ್ಕೊಳ್ಳಿ. ಆಮೇಲೆ ಆರೋಗ್ಯದಲ್ಲಿ ತುಂಬ ಏರ್ಪೇರಾಗೋ ಟೈಮು. ಸದ್ಯಕ್ಕೆ ನಿಮಗೆ ಸಾಡೆ ನಡೆಯೋದ್ರಿಂದ ಏನಾಗ್ಬೋದು ಏನಾಗಲ್ಲ ಅನ್ನೋದು ನಾನು ಹೇಳೋದಕ್ಕಾಗಲ್ಲ, ಬಟ್ ಆರೋಗ್ಯದಲ್ಲಿ ಏರ್ಪೇರಂತೂ ಖಂಡಿತ ಆಗುತ್ತೆ. ಆಮೇಲೆ ಮದುವೆ ವಯಸ್ಸಿಗೆ ಬಂದಿರೋ, ಮದುವೆ ಮಾಡ್ಕೋಬೇಕು ಅಂತಿರೋರು ಸದ್ಯಕ್ಕೆ ಬೇಡ, ಯಾಕಂದರೆ ಶುಕ್ರ ನೀಚ ಇದ್ದಾರೆ, ಆಯಿತಾ? ಆದರೆ 18ನೇ ತಾರೀಕು ಅಕ್ಟೋಬರ್ 2025 ನಂತರ ಬಿಸ್ನೆಸ್ಸು ಓಕೆ ಇದೆ, ಅಂದರೆ ಅದು ಸ್ಥಿರವಾಗಿರುತ್ತೆ. ಏನು ಏರ್ಪೇರಿರುತ್ತೆ, ಯಾಕಂದರೆ ನೀವು ಅರ್ಧಕ್ಕೆ ನಿಂತಿರೋದೆಲ್ಲ ಪೂರ್ಣಗೊಳಿಸ್ತಾ ಹೋಗ್ತೀರಲ್ವ. ಸೊ ಬಿಸ್ನೆಸ್ ಓಕೆ ಅನ್ನೋ ಥರ ಬರ್ತಾಯಿದೆ. ಆಲ್ ಓವರ್ ಏನು ಹೇಳಬೇಕು ಅಂತಂದರೆ, ನೀವು ಕಷ್ಟ ಬಿದ್ರೇ ನಿಮಗೆ ಈ ಟೈಮಲ್ಲಿ ನಿಮಗೆ ಸುಖ ಸಿಗೋದು, ಓಕೆನಾ? ಮೇಷರಾಶಿಯವರು ತುಂಬ ಸೆನ್ಸಿಟಿವ್. ಸೊ ಇದೊಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ದೇವಾರಾಧನೆ ಮಾಡಿ ಒಳ್ಳೆ ಫಲಿತಾಂಶನ ನೀವು ಪಡ್ಕೊಳ್ಳಿ. ಧನ್ಯವಾದಗಳು. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.